ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಲತಾ ರಾಯಚೂರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ, ನಾನು ಇಂದು BA ಫಸ್ಟ್ ಸೆಮ್ ಓದುತ್ತಿರುವಂತಹ ರಾಜ್ಯಶಾಸ್ತ್ರವನ್ನು ತಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇಂದಿನ ದಿನವೂ ನಾನು ಪಾಠ ಮಾಡಲು ಇಚ್ಛಿಸುತ್ತಿದ್ದೇನೆ. ರಾಜ್ಯಶಾಸ್ತ್ರದ ಒಂದು ಆಪ್ಷನಲ್ ತಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ತರಗತಿಗಳು ರಾಜ್ಯಶಾಸ್ತ್ರದ ಅಧ್ಯಯನಗಳಲ್ಲಿ ಸಬ್ಜೆಕ್ಟ್ಗಳಲ್ಲಿ ರಾಜಕೀಯ ಸಿದ್ಧಾಂತ ಎಂಬ ಒಂದು ಅಧ್ಯಯನವನ್ನು ನಾನು ಇಂದು ಮಾಡುತ್ತೇನೆ. ಹಾಗಾಗಿ ಎಲ್ಲರೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ಈ ಒಂದು ರಾಜಕೀಯ ಸಿದ್ಧಾಂತದ ಮೊದಲನೇ ಅಧ್ಯಾಯವಾಗಿರುವಂತಹ ರಾಜಕೀಯ ಸಿದ್ಧಾಂತದ ಅರ್ಥ ಆಗಲಿ, ಸಿದ್ಧಾಂತದ ಅರ್ಥವಾಗಲಿ ಮತ್ತೆ ರಾಜಕೀಯ ಸಿದ್ಧಾಂತದ ಸ್ವರೂಪ ಎಲ್ಲವನ್ನ ನಾನು ಬೇಗನೆ ನಿಮಗೆ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ನನ್ನ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ಮಧ್ಯದಲ್ಲಿ ಮುಂದುವರಿಸದೆ ಕಂಟಿನ್ಯೂ ಆಗಿ ಮೊದಲನಾಗಿ ಕೊನೆಯವರೆಗೆ ನೋಡಿದ್ರೆ ಪ್ರತಿಯೊಂದು ಸಿದ್ಧಾಂತದ ಅರ್ಥ, ರಾಜಕೀಯದ ಸಿದ್ಧಾಂತದ ಅರ್ಥ ಮತ್ತು ರಾಜಕೀಯ ಸ್ವರೂಪವು ತಾವು ತಿಳ್ಕೊಳ್ಬಹುದಾಗಿದೆ. ಹಾಗಾಗಿ ನನ್ನ ಒಂದು ವಿಡಿಯೋ ನನ್ನ ಪಾಠ ಆದಮೇಲೆ ತಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಇಂದಿನ ದಿನನೂ ನಾನು ಮೊದಲನೇ ಸೆಮ್ ಓದುತ್ತಿರುವಂತಹ ಪೊಲಿಟಿಕಲ್ ಅರ್ಥಶಾಸ್ತ್ರ, ಇದು ರಾಜ್ಯಶಾಸ್ತ್ರವನ್ನು ತಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇಂದಿನ ದಿನವು ರಾಜಕೀಯ ಸಿದ್ಧಾಂತ ಎಂಬ ಒಂದು ಅಧ್ಯಯನವನ್ನು ನಾನು ಮಾಡಲು ಇಚ್ಛಿಸುತ್ತಿದ್ದೇನೆ. ರಾಜಕೀಯ ಸಿದ್ಧಾಂತದಲ್ಲಿ ನಾವು ಮೊದಲನೇ ಅಧ್ಯಾಯ ನೋಡಿದಾಗ, ಮೊದಲನೇ ಅಧ್ಯಾಯದಲ್ಲಿ ರಾಜಕೀಯ ಸಿದ್ಧಾಂತದ ಅರ್ಥ, ಸ್ವರೂಪ, ಮಹತ್ವ, ರಾಜಕೀಯ ಸಿದ್ಧಾಂತದ ಸಾಂಪ್ರದಾಯಿಕ ಅಧ್ಯಯನ ಮಾರ್ಗಗಳು, ಐತಿಹಾಸಿಕ, ತತ್ವಶಾಸ್ತ್ರದ, ಸಾಂಸ್ಥಿಕ, ಇಷ್ಟು ಒಂದು ಎಲ್ಲ ಒಂದು ಪಾಯಿಂಟ್ಸ್ಗಳು ನಾವು ಈ ಮೊದಲನೇ ಅಧ್ಯಯನದಲ್ಲಿ ನೋಡ್ಬೋದು. ಆದರೆ ಇಂದಿನ ದಿನ ನಾವು ಈ ಮೊದಲನೇ ಅಧ್ಯಾಯದಲ್ಲಿ ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತೆ ರಾಜಕೀಯ ಸ್ವರೂಪವನ್ನು ನಾವು ಇಲ್ಲಿ ನೋಡೋಣ. ರಾಜಕೀಯ ಸಿದ್ಧಾಂತ ಇಲ್ಲಿ ಮೊದಲನೇದಾಗಿ ನಾವು ಸಿದ್ಧಾಂತ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸಿದ್ಧಾಂತದ ಅರ್ಥ, ಸಿದ್ಧಾಂತ ಅಂದ್ರೆ ಏನು ಅನ್ನೋದು ನಿಮ್ಗೆ ಇಲ್ಲಿ ನಾನು ತಿಳಿಸ್ತೀನಿ. ಸಿದ್ಧಾಂತದ ಮೂಲ ಇಂಗ್ಲಿಷ್ ಪದವಾದ ಥಿಯೋರಿಯಾ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಥಿಯರಿ ಅಥವಾ ಸಿದ್ಧಾಂತ ಎನ್ನುವ ಶಬ್ದವು ಹಲವಾರು ವಿಧದಿಂದ ಪ್ರಯೋಗಿಸಲಾಗಿದೆ. ಇವುಗಳಲ್ಲಿ ಥಿಯರಿ ಎನ್ನುವುದು ಗ್ರೀಕ್ ಭಾಷೆಯ ಕ್ರಿಯಾಪದವಾದ ಟು ಲುಕ್ ಅಟ್ ಆರ್ ಟು ವಾಚ್ ಎನ್ನುವ ಪದವನ್ನು ಸೂಚಿಸುತ್ತದೆ. ಆದ್ದರಿಂದ ಸಿದ್ಧಾಂತ ಅಥವಾ ಥಿಯರಿ ಎಂದರೆ ಒಂದು ವಸ್ತುವಿನ ಬಗ್ಗೆ ಅಥವಾ ಘಟನೆಯ ಬಗ್ಗೆ ಏಕಾಗ್ರತೆ ಚಿತ್ತದಿಂದ ಯೋಚಿಸುವ ಕ್ರಿಯೆ, ಅವಲೋಕಿಸುವುದು ಎಂದು ಹೇಳಬಹುದು. ಈಗ ನಾವು ಈ ಒಂದು ಸಿದ್ಧಾಂತ ಎಂಬ ಒಂದು ಪದವು ಯಾವ ಒಂದು ಭಾಷೆಯಿಂದ ಬಂದಿದೆ, ಯಾವ ಒಂದು ಶಬ್ದದಿಂದ ಬಂದಿದೆ ಅಂತ ಹೇಳಿ ನಾವೇ ಇಲ್ಲಿ ನೋಡೋಣ. ಮೊದಲನೇದಾಗಿ ಇಂಗ್ಲಿಷ್ ಪದವಾದ ಥಿಯರಿಯಿಂದ ಇಂಗ್ಲಿಷ್ ಪದವಾದ ಥಿಯರಿ ಥಿಯರಿ ಪದದಿಂದ ಗ್ರೀಕ್ ಭಾಷೆಯ ಥಿಯೋರಿಯಾ ಎಂಬ ಪದದಿಂದ ಬಂದಿದೆ. ಇದು ಒಂದು ಅಂಕಗಳಿಗೆ ಕೇಳ್ಬೋದು. ಎಂಬ ಪದದಿಂದ ಬಂದಿದೆ. ಸಿದ್ಧಾಂತ ಯಾವ ಪದದಿಂದ ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ ಕೇಳ್ಬೋದು.
ಹಾಗಾಗಿ 1 ಮಾರ್ಕ್ಸಿಗೆ ಬರ್ಬೋದು. ಇದು ತಾವು ನೋಟ್ ಮಾಡ್ಕೊಳ್ಳಿ. ಪದದಿಂದ ಎಂಬ ಪದದಿಂದ ಬಂದಿದೆ. ಇಂಗ್ಲಿಷ್ ಪದವಾದ ಥಿಯರಿ ಪದದಿಂದ, ಗ್ರೀಕ್ ಭಾಷೆಯ ಥಿಯೋರಿಯಾ ಎಂಬ ಪದದಿಂದ ಬಂದಿದೆ. ಇಂಗ್ಲಿಷ್ ಭಾಷೆ ಯಾವುದು? ಥಿಯರಿ. ಗ್ರೀಕ್ ಭಾಷೆಯಲ್ಲಿ ಏನಂತಾರೆ ಸಿದ್ಧಾಂತಕ್ಕೆ? ಥಿಯೋರಿಯಾ. ಗ್ರೀಕ್ ಭಾಷೆಯಲ್ಲಿ ಥಿಯೋರಿಯಾ, ಇಂಗ್ಲಿಷ್ ಭಾಷೆಯಲ್ಲಿ ಥಿಯರಿ ಎಂಬ ಒಂದು ಅಕ್ಷರದಿಂದ, ಒಂದು ಭಾಷೆಯಿಂದ, ಒಂದು ಪದದಿಂದ ಸಿದ್ಧಾಂತ ಎಂಬ ಒಂದು ಪದ ನಮಗೆ ದೊರೆತಿದೆ. ಈಗ ನಾವು ಕನ್ನಡದಲ್ಲಿ ಈ ಸಿದ್ಧಾಂತವನ್ನ ನಾವು ನಮ್ಮ ಭಾಷೆಯಲ್ಲಿ ನಾವು ತಿಳ್ಕೋಬೇಕು ಅಂತಂದ್ರೆ, ಸಿದ್ಧಾಂತ ಎಂದ್ರೆ ಒಂದು ವಸ್ತುವಿನ ಬಗ್ಗೆ ಅಥವಾ ಘಟನೆಯ ಬಗ್ಗೆ ಏಕಾಗ್ರತ ಚಿತ್ತದಿಂದ ಯೋಚಿಸುವ ಕ್ರಿಯೆ, ಅವಲೋಕಿಸುವುದು ಎಂದು ಹೇಳಬಹುದು. ಸಿದ್ಧಾಂತ ಅನ್ನುವುದು ಎಲ್ಲರೂ ರಚಿಸುವುದಕ್ಕಾಗಲ್ಲ. ಸಿದ್ಧಾಂತ ಅನ್ನೋದು ಎಲ್ಲರೂ ಬರೆಯುವುದಕ್ಕಾಗಲ್ಲ. ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಜ್ಞಾನಿಗಳು ಮಾತ್ರ ಸಿದ್ಧಾಂತಗಳನ್ನ ಬರೆಯಲು ಆಗಲಿ ರಚಿಸಲು ಆಗಲಿ ಸಾಧ್ಯ. ಯಾಕೆಂದ್ರೆ ಸಿದ್ಧಾಂತ ಅನ್ನೋದು ಇಂಥ ಪದ ಅಲ್ಲ. ಪ್ರತಿ ಒಂದು ವಿಷಯದ ಬಗ್ಗೆ ಆಳವಾದಂತಹ ಜ್ಞಾನ, ಸೂಕ್ಷ್ಮವಾದಂತಹ ಪ್ರತಿಯೊಂದು ಆ ವಿಷಯದ ಬಗ್ಗೆ ಪ್ರತಿಯೊಂದು ಜ್ಞಾನವನ್ನ ಪಡೆದಂತಹ ಒಬ್ಬ ವ್ಯಕ್ತಿಗೆ ಸಿದ್ಧಾಂತವನ್ನ ರಚಿಸಲಾಗ್ಲಿ ಬರೆಯಲು ಆಗಲಿ ಸಾಧ್ಯವಾಗುತ್ತೆ. ಹಾಗಾಗಿ ರಾಜಕೀಯ ಸಿದ್ಧಾಂತವನ್ನ ರಾಜಕೀಯ ತಜ್ಞರು ಮಾತ್ರ, ತತ್ವಜ್ಞಾನಿಗಳು ಮಾತ್ರ ರಚಿಸಲು ಸಾಧ್ಯವಾಗುತ್ತೆ. ಆದ್ದರಿಂದ ಸಿದ್ಧಾಂತ ಅಂದ್ರೆ ಏನು ಅಂದ್ರೆ, ಏಕಚಿತ್ರದಿಂದ ಒಂದು ವಸ್ತುವಿನ ಬಗ್ಗೆ ನಿಷ್ಠೆಯಿಂದ ಅಧ್ಯಯನ ಮಾಡುವಂತಹ ಅಥವಾ ವಿವರಣೆಯನ್ನ ನೀಡುವಂತಹ ಒಂದು ಕ್ರಿಯೆಯನ್ನ ನಾವು ಸಿದ್ಧಾಂತ ಅಂತೇಳಿ ಹೇಳ್ಬೋದು. ಆದ್ದರಿಂದ ಈಗ ಇದು 1 ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿರುತ್ತೆ. ಇಂಗ್ಲಿಷ್ ಪದವಾದ ಥಿಯರಿ ಎಂಬ ಪದದಿಂದ, ಗ್ರೀಕ್ ಭಾಷೆಯ ಥಿಯೋರಿಯಾ ಎಂಬ ಪದದಿಂದ ಬಂದಿದೆ ಅಂತ ಹೇಳಿ ತಾವು ನೋಟ್ ಮಾಡ್ಕೊಳ್ಳಿ, ಇಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. 1 ಅಂಕಗಳಿಗೆ ಬರುವಂತಹದ್ದು. ಸಿದ್ಧಾಂತ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡ್ರಿ. ಈಗ ರಾಜಕೀಯ ಸಿದ್ಧಾಂತ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಸಿದ್ಧಾಂತ ಯಾವ ಪದದಿಂದ ಬಂದಿದೆ ಅಂತ ಹೇಳಲಾಗಿದ್ದು, ಯಾವ ಭಾಷೆಯಿಂದ ಬಂದಿದೆ ಅಂತಾನು ಹೇಳಲಾಯ್ತು. ಸಿದ್ಧಾಂತ ಅಂದ್ರೆ ಏನು ಅಂತಾನು ತಮಗೆ ಹೇಳಲಾಯ್ತು. ಈಗ ರಾಜಕೀಯ ಸಿದ್ಧಾಂತ ಅರ್ಥ. ರಾಜಕೀಯ ಸಿದ್ಧಾಂತದ ಅರ್ಥ. ಅರ್ಥ ಅಥವಾ ವ್ಯಾಖ್ಯೆ ಅಂತಾನು ನೀವು ಇದು ಮಾಡ್ಬೋದು. ಯಾಕಂದ್ರೆ ಪುಸ್ತಕದ ಹೆಸರು ರಾಜಕೀಯ ಸಿದ್ಧಾಂತವಾಗಿದೆ, ಅಧ್ಯಾಯದ ಹೆಸರು ರಾಜಕೀಯ ಸಿದ್ಧಾಂತವಾಗಿದೆ. ಈಗ ನಾವು ಆದ್ದರಿಂದ ರಾಜಕೀಯ ಸಿದ್ಧಾಂತದ ಅರ್ಥ ಅಥವಾ ವ್ಯಾಖ್ಯವನ್ನ ಖಂಡಿತವಾಗ್ಲೂ ತಿಳ್ಕೊಳ್ಳಬೇಕು. ಯಾಕಂದ್ರೆ ನಾವು ಇಲ್ಲಿ ಅಧ್ಯಯನ ಮಾಡುವಂಥದ್ದು ರಾಜಕೀಯ ಸಿದ್ಧಾಂತ. ಹಾಗಾಗಿ ರಾಜಕೀಯ ಸಿದ್ಧಾಂತದ ಅಂದ್ರೆ ಏನು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಪೊಲಿಟಿಕಲ್ ರಾಜ್ಯಶಾಸ್ತ್ರವನ್ನ ತಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಯಬೇಕಾದಂತಹ ಒಂದು ವ್ಯಾಖ್ಯಾನ, ಅರ್ಥ. ರಾಜಕೀಯ ಸಿದ್ಧಾಂತದ ಅರ್ಥದ ಬಗ್ಗೆ ಕೋಕರ ಅಭಿಪ್ರಾಯ ಹೀಗಿದೆ: ಸರ್ಕಾರ ಹಾಗೂ ಅದರ ವಿಧಗಳು ಮತ್ತು ಚಟುವಟಿಕೆಗಳು ಕೇವಲ ವಸ್ತುಸ್ಥಿತಿಯಂತೆ ಅಧ್ಯಯನ ಮಾಡದೆ ಹಾಗೂ ಕೇವಲ ಅವುಗಳ ಕ್ಷಣಿಕ ಪರಿಣಾಮಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಮಾನವನ ಬೇಕು, ಬೇಡಿಕೆಗಳು, ಆಸೆ, ಆಕಾಂಕ್ಷೆಗಳು ಮತ್ತು ಅವನ ಅಭಿಪ್ರಾಯಗಳನ್ನು ಆಧರಿಸಿ ಅರ್ಥೈಸಿಕೊಂಡು ಸಂಶೋಧಕನು ತನ್ನ ವೈಯಕ್ತಿಕ ಸಲಹೆ ಸೂಚನೆಗಳನ್ನು ನೀಡುವುದೇ ರಾಜಕೀಯ ಸಿದ್ಧಾಂತ. ನಾನು ತಮಗೆ ಮೊದಲೇ ಸಿದ್ಧಾಂತದ ಅರ್ಥ ಹೇಳಿದ ಹಾಗೆ, ಒಬ್ಬ ವ್ಯಕ್ತಿಯು ಒಂದು ವಸ್ತುವಿನ ಬಗ್ಗೆ ಆಗಲಿ, ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ, ಒಂದು ವಿಷಯದ ಬಗ್ಗೆ ಆಗಲಿ ಆಳವಾಗಿ ಅಧ್ಯಯನ ಮಾಡಿ ಆ ಒಂದು ವಿಷಯದ ಸೂಕ್ಷ್ಮವಾದಂತಹ ಒಂದು ಜ್ಞಾನವನ್ನು ಕೂಡ ಪಡೆದಂತಹ ವ್ಯಕ್ತಿಗೆ ಸಿದ್ಧಾಂತವನ್ನ ಬರೆಯಲು ರಚಿಸಲು ಸಾಧ್ಯ. ಹಾಗಾಗಿ ಈ ರಾಜಕೀಯ ಸಿದ್ಧಾಂತವನ್ನ ಬರೀಬೇಕಾದ್ರೆ ಇಲ್ಲಿ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿಯ
ಚಟುವಟಿಕೆಗಳು, ಸರ್ಕಾರ ಹಾಗೂ ಅದರ ವಿಧಗಳು. ರಾಜಕೀಯ ಅಂದ್ರೆ ಸರ್ಕಾರ, ಸರ್ಕಾರದ ಇಲ್ಲಿ ಸಿದ್ಧಾಂತ. ಈ ಸರ್ಕಾರದ ಸಿದ್ಧಾಂತ ಏನಂದ್ರೆ ವಿಧಗಳು ಮತ್ತು ಚಟುವಟಿಕೆಗಳು ಕೇವಲ ವಸ್ತು ಸ್ಥಿತಿಯನ್ನ ಅಧ್ಯಯನ ಮಾಡದೆ. ಇಲ್ಲಿ ಏನಂದ್ರೆ ರಾಜಕೀಯ ಸಿದ್ಧಾಂತ ಅಂದ್ರೆ ಇದು ಸರ್ಕಾರ, ಸರ್ಕಾರದ ಸಿದ್ಧಾಂತ ವಸ್ತುವಿನ ಬಗ್ಗೆ ಕೇವಲ ಅಧ್ಯಯನ ಮಾಡದೆ, ವಸ್ತುವಿನ ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡದೆ, ಜನರ ಬೇಕು ಬೇಡಿಕೆಗಳನ್ನು ಮತ್ತು ಆಕಾಂಕ್ಷೆಗಳನ್ನು, ಆಸೆಗಳನ್ನ ಎಲ್ಲವನ್ನ ಆಧರಿಸಿ ಅರ್ಥೈಸಿಕೊಂಡು ಸಂಶೋಧಕ ತನ್ನ ವೈಯಕ್ತಿಕ ಸಲಹೆ ಸೂಚನೆಗಳನ್ನು ನೀಡುವುದೇ ರಾಜಕೀಯ ಸಿದ್ಧಾಂತ ಅಂತ ನಮ್ಗಿಲ್ಲಿ ತಿಳಿಸಿದ್ದಾರೆ. ಒಂದು ವಸ್ತುವಿನ ಬಗ್ಗೆ, ಆ ಸ್ಥಿತಿಯ ಬಗ್ಗೆ ಅಷ್ಟೇ ಅಧ್ಯಯನ ಮಾಡದೆ, ಆ ವಸ್ತುವಿನಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಆಕಾಂಕ್ಷೆಗಳ ಬಗ್ಗೆ, ಜನರ ಬಗ್ಗೆ, ಅವರ ಇಚ್ಛೆಗಳ ಬಗ್ಗೆ, ಅವರ ಹಕ್ಕುಗಳ ಬಗ್ಗೆ, ಅವರ ಕರ್ತವ್ಯಗಳ ಬಗ್ಗೆ, ಪ್ರತಿಯೊಂದರ ಬಗ್ಗೆ ಅಧ್ಯಯನ ಮಾಡಿ, ಅಭಿಪ್ರಾಯಿಸಿ, ಆಧರಿಸಿ, ಅರ್ಥೈಸಿಕೊಂಡು ಸಂಶೋಧಕನು ತನ್ನ ವೈಯಕ್ತಿಕವಾದಂತಹ ಒಂದು ಸಿದ್ಧಾಂತವನ್ನ ಅಥವಾ ವ್ಯಾಖ್ಯವನ್ನ ಅಥವಾ ಸೂಚನೆಗಳನ್ನ, ಸಿದ್ಧಾಂತ, ರಾಜಕೀಯ ಸಿದ್ಧಾಂತ ಅಂದ್ರೆ ಕೆಲವು ಸೂಚನೆಗಳನ್ನ ನೀಡುವಂತಹ ಅಥವಾ ನೀತಿಗಳನ್ನ ಜಾರಿಗೆ ತರುವಂತಹ ಒಂದು ಸಿದ್ಧಾಂತವನ್ನ ನಾವು ರಾಜಕೀಯ ಸಿದ್ಧಾಂತ ಹೇಳ್ಬೋದು. ರಾಜಕೀಯ ಸಿದ್ಧಾಂತ ಅಂದ್ರೆ ಇದು ಸರ್ಕಾರದ ಸಿದ್ಧಾಂತ. ಈ ಸರ್ಕಾರವು ಕೇವಲ ಒಂದು ವಸ್ತುವಿನ ಬಗ್ಗೆ ಯೋಚನೆ ಮಾಡದೆ, ಜನರ ಆಸೆ ಆಕಾಂಕ್ಷೆಗಳ ಬಗ್ಗೆ ಅಧ್ಯಯನ ಮಾಡಿ, ಆಲೋಚನೆ ಮಾಡಿ, ಅರ್ಥೈಸಿಕೊಂಡು ತನ್ನ ಒಬ್ಬ ವ್ಯಕ್ತಿ, ರಾಜಕೀಯ ವ್ಯಕ್ತಿ ಅಥವಾ ತತ್ವಜ್ಞಾನಿ ತನ್ನ ಸ್ವತಃ ಯೋಚನೆಗಳಿಂದ ಸೂಚನೆಗಳನ್ನ, ನೀತಿಗಳನ್ನ ನೀಡುವಂತಹ ಒಂದು ಆ ಶಾಸ್ತ್ರಕ್ಕೆ ರಾಜಕೀಯ ಸಿದ್ಧಾಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಈಗ ರಾಜಕೀಯ ಸಿದ್ಧಾಂತದ ನಾವು ಸ್ವರೂಪ, ಈ ಒಂದು ಅರ್ಥವನ್ನ ನಮ್ಗೆ ಯಾರು ಫೋಕ್ ನೀಡಿದ್ದಾರೆ ಕೇಳ್ಬೋದು. ಪರೀಕ್ಷೆಯಲ್ಲಿ ರಾಜಕೀಯ ಸಿದ್ಧಾಂತದ ಅರ್ಥವನ್ನ ಬರೆಯಿರಿ ಅಥವಾ ವ್ಯಾಖ್ಯಾನವನ್ನ ಬರೆಯಿರಿ, ಅಥವಾ ಕೋಕ್ ನೀಡಿರುವಂತಹ ರಾಜಕೀಯ ಸಿದ್ಧಾಂತದ ಅರ್ಥವನ್ನ ನಮ್ಗೆ ನೀಡಿ ಅಂತ ಹೇಳಿ ಹೇಳ್ಬೋದು. ನಿಮ್ಗೆ ಬೇಕಾದ್ರೆ ನಾನು ಕೊಡ್ತೀನಿ, ಯಾಕಂದ್ರೆ ಇದು 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ ಆಗಿದೆ. ಹಾಗಾಗಿ ತಮ್ಗೆ ನಾನು ಈ ಒಂದು ವ್ಯಾಖ್ಯಾನವನ್ನ ಕೂಡ ತಮ್ಗೆ ನೀಡ್ತೇನೆ. ಯಾರ ಹತ್ರ ಪುಸ್ತಕಗಳಿಲ್ವೋ ಅವರು ನೋಟ್ ಮಾಡ್ಕೊಳ್ಳಿ, ಪರೀಕ್ಷೆಗಳಿಗೆ ಬಹಳ ಉಪಯೋಗ ಆಗುತ್ತೆ. ಹಾಗೂ ಅದರ ವಿಧಗಳು ಮತ್ತು ಚಟುವಟಿಕೆಗಳು ಕೇವಲ ವಸ್ತು ಸ್ಥಿತಿಯಂತೆ ಅಧ್ಯಯನ ಮಾಡದೆ ಹಾಗೂ ಕೇವಲ ಅವುಗಳ ಕ್ಷಣಿಕ ಪರಿಣಾಮಗಳನ್ನು ಹಾಗೂ ಕೇವಲ ಅವುಗಳ ಕ್ಷಣಿಕ ಪರಿಣಾಮಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಮಾನವ ಬೇಕು ಬೇಡಿಕೆಗಳನ್ನು
ಬೇಡಿಕೆಗಳನ್ನು ಸಂಶೋಧಕನು ತನ್ನ ವೈಯಕ್ತಿಕ ಸಲಹೆ ಸೂಚನೆಗಳನ್ನು ನೀಡುವುದೇ ಸಲಹೆ ಸೂಚನೆಗಳನ್ನು ನೀಡುವುದೇ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಕಾಣುತ್ತಾ ಇಲ್ಲ, ಹಾಗಾಗಿ ವೈಯಕ್ತಿಕ ಸಲಹೆ ಸೂಚನೆಗಳನ್ನ ನೀಡುವುದೇ ರಾಜಕೀಯ ಸಿದ್ಧಾಂತ. ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಇದು 2 ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿದೆ. ಅಥವಾ ರಾಜಕೀಯ ಸಿದ್ಧಾಂತದ ಅರ್ಥವನ್ನ ಬರೆಯಿರಿ, ಸ್ವರೂಪವನ್ನ ತಿಳಿಸಿ ಅಂತ ಹೇಳಿ 10 ಅಂಕಗಳಿಗೆ ಕೇಳ್ಬೋದು. 10 ಅಂಕಗಳಿಗೂ ಕೇಳ್ಬೋದು. ಹಾಗಾಗಿ ಎಲ್ಲರನ್ನು ನೋಟ್ ಮಾಡ್ಕೊಳ್ಳಿ. ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನ ನಾವೀಗ ನೋಡೋಣ. ಸ್ವರೂಪ ರಾಜಕೀಯ ಸಿದ್ಧಾಂತದ ಸ್ವರೂಪಗಳಲ್ಲಿ ಮೊದಲನೆಯದಾಗಿ ಇದು 10 ಅಂಕಗಳಿಗೆ ಬರುವ ಪ್ರಶ್ನೆ. ರಾಜಕೀಯ ಸಿದ್ಧಾಂತ ಅರ್ಥ ಮತ್ತು ರಾಜಕೀಯ ಸಿದ್ಧಾಂತದ ಸ್ವರೂಪ ಅಂತ ಹೇಳಿ 10 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಹಾಗಾಗಿ ಪುಸ್ತಕ ಯಾರ ಹತ್ರ ಇಲ್ವೋ ಅವರು ನೋಟ್ ಮಾಡ್ಕೊಳ್ಳಿ. ಅಥವಾ ಇದ್ರೂ ಯಾರಿಗೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗಲಿ, ಈ ಒಂದು ಪಾಯಿಂಟ್ಸ್ ಆಗಲಿ ಅರ್ಥ ಆಗ್ತಿಲ್ವೋ, ನನ್ನ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ನಾನು ಇದರ ಪ್ರತಿಯೊಂದು ಅಂಶಗಳ ಒಂದು ಅರ್ಥವನ್ನ ನಿಮಗೆ ವಿವರಿಸುತ್ತೇನೆ. ಪರೀಕ್ಷೆಯಲ್ಲಿ ಬರೆಯಕ್ಕೆ ಬಹಳ ಸಹಾಯವಾಗುತ್ತೆ. ವಿವರಿಸುತ್ತದೆ. ಎರಡನೆಯದಾಗಿ ರಾಜಕೀಯ ತತ್ವ ಸಿದ್ಧಾಂತಗಳ ವಿವರಣೆ. ರಾಜಕೀಯ ತತ್ವ ಸಿದ್ಧಾಂತ ವಿವರಣೆ. ಮೂರನೆಯದಾಗಿ ತತ್ವಶಾಸ್ತ್ರ ಹಾಗೂ ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿದೆ. ರಾಜಕೀಯ ಸಿದ್ಧಾಂತವು ತತ್ವಶಾಸ್ತ್ರ ಹಾಗೂ ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿದೆ. ಇವು ಪಾಯಿಂಟ್ಸ್ ಎಲ್ಲ ನಾನು ಯಾಕೆ ಬರಿತಾ ಇದ್ದೀನಿ, ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಪುಸ್ತಕ ಯಾರ ಹತ್ರ ಇಲ್ವೋ ಅವರಿಗೆ ಉಪಯೋಗವಾಗ್ಲಿ. ಈ ಪಾಯಿಂಟ್ಸ್ ಗಳನ್ನ ತಾವು ನೋಟ್ ಮಾಡ್ಕೊಳ್ಳಿ, ಪರೀಕ್ಷೆಗಳಿಗೆ ಓದ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಪರೀಕ್ಷೆ ಹತ್ರ ಇದ್ದಾಗ ಯಾರು ನೋಟ್ಸ್ ಕೊಡಂಗಿಲ್ಲ ಬೇಗ. ಹಾಗಾಗಿ ಈ ಒಂದು ನಾನು ನೋಟ್ಸ್ ಕೊಡ್ತಾ ಇದ್ದೀನಿ, ಒಳಗೊಂಡಿದೆ. 4ನೇ ಪಾಯಿಂಟ್, ರಾಜಕೀಯ ಸಿದ್ಧಾಂತಗಳಲ್ಲಿ
ರಾಜಕೀಯ ಸಿದ್ಧಾಂತಗಳಲ್ಲಿ ಕೆಲವು ಮೌಲ್ಯಾಧಾರಿತವಾಗಿದೆ. ಇಲ್ಲಿ ನೋಡಿ, ನಾನು ರಾಜಕೀಯ ಸಿದ್ಧಾಂತದ ಅರ್ಥವನ್ನ ನಾನು ಅವಾಗ ನಿಮಗೆ ನೀಡಿದ್ದೇನೆ, ಮತ್ತೆ ಅದರ ಅರ್ಥವನ್ನು ಕೂಡ ತಮಗೆ ತಿಳಿಸಿದ್ದೇನೆ. ಈಗ ಸಿದ್ಧಾಂತದ ಸ್ವರೂಪ, ರಾಜಕೀಯ ಸಿದ್ಧಾಂತದ ಸ್ವರೂಪ ಇದು 10 ಅಂಕಗಳಿಗೆ ಬರುತ್ತೆ. ಅರ್ಥ ಮತ್ತೆ ಸ್ವರೂಪವನ್ನ ಕೇಳ್ತಾರೆ. ಯಾಕಂದ್ರೆ ಇಲ್ಲಿ 4 ಪಾಯಿಂಟ್ಸ್ ಇದಾವಲ್ಲೇ, ಇದು 5 ಅಂಕಗಳಿಗಾದ್ರೂ ಕೇಳ್ಬೋದು. ಅರ್ಥ ಸ್ವರೂಪವನ್ನು 2 ಕೂಡಿ 10 ಅಂಕಗಳಿಗೆ ಕೇಳ್ತಾರೆ. ಈ ಒಂದು ಅಧ್ಯಯನದಲ್ಲಿ ಪ್ರಮುಖವಾದಂತಹ ವಿಷಯವಾಗಿದೆ. ಮೊದಲನೇ ಅಧ್ಯಾಯದಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ಹಾಗಾಗಿ ಇದು ಮುಖ್ಯವಾಗಿದೆ, ಪರೀಕ್ಷೆಗೆ ಇರುವಂತಹ ಒಂದು ಪ್ರಶ್ನೆಗೆ ಉತ್ತರ ಆಗಿದೆ. ಹಾಗಾಗಿ ಎಲ್ಲರನ್ನೂ ತಾವು ನೋಟ್ ಮಾಡ್ಕೊಳ್ಳಿ. ನಾನು ಈಗ ಇದರ ವಿವರಣೆಯನ್ನ ನೀಡುತ್ತೇನೆ. ಮೌಲ್ಯ ಹಾಗೂ ನೈತಿಕತೆಯನ್ನು ವಿವರಿಸುತ್ತದೆ. ಮೌಲ್ಯ ಹಾಗೂ ನೈತಿಕತೆ ಅಂದರೆ ನಮ್ಮ ರಾಜಕೀಯ ಸಿದ್ಧಾಂತವು ಆಗ್ಲೇ ಹೇಳಿದಂಗೆ ಒಂದು ವಸ್ತುವಿನ ಬಗ್ಗೆ, ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡದೆ, ಒಬ್ಬ ವ್ಯಕ್ತಿಯ ಬಗ್ಗೆ, ಅವನ ಆಸೆ ಆಕಾಂಕ್ಷೆಗಳ ಬಗ್ಗೆ ಅಧ್ಯಯನ ಮಾಡಿದ ಹಾಗೆ ಅವನಿಗೆ ನೀಡುವಂತಹ ಒಂದು ಮೌಲ್ಯ ನೈತಿಕತೆಯನ್ನು ನೀಡುತ್ತದೆ ಅಥವಾ ವಿವರಿಸುತ್ತದೆ. ಪ್ರತಿಯೊಬ್ಬ ನಾಗರಿಕನು ಮೌಲ್ಯ ನೈತಿಕತೆಯನ್ನ ಹೇಗೆ ಒಳಗೊಂಡಿರಬೇಕು ಅಂತ ಹೇಳಿ ನಮ್ಮ ರಾಜಕೀಯ ಸಿದ್ಧಾಂತವು ವಿವರಿಸುತ್ತದೆ. ಎರಡನೆಯದಾಗಿ ರಾಜಕೀಯ ತತ್ವ ಸಿದ್ಧಾಂತಗಳ ವಿವರಣೆ. ರಾಜಕೀಯ ತತ್ವ ಸಿದ್ಧಾಂತಗಳು ರಾಜಕೀಯಗಳಂದ್ರೆ ರಾಜಕೀಯ ಸರ್ಕಾರವನ್ನ ನಡೆಸಬೇಕಂದ್ರೆ ಕೆಲವು ನೀತಿಗಳನ್ನ, ಕೆಲವು ಸಿದ್ಧಾಂತಗಳನ್ನ ರೂಪಿಸಲಾಗಿದೆ, ಸೂಚಿಸಲಾಗಿದೆ. ಆ ಒಂದು ರಾಜಕೀಯ ತತ್ವ ಸಿದ್ಧಾಂತಗಳನ್ನ ನಮಗೆ ವಿವರಣೆ ಈ ರಾಜಕೀಯ ಸಿದ್ಧಾಂತ ಒಂದು ಅಧ್ಯಯನವು ನಮಗೆ ನೀಡುತ್ತದೆ. ಈ ರಾಜಕೀಯದಲ್ಲಿ ಬರುವಂತಹ ಒಂದು ತತ್ವಗಳು ಮತ್ತೆ ಸಿದ್ಧಾಂತಗಳು ಪ್ರತಿಯೊಂದು ಬಗ್ಗೆ ಪ್ರತಿಯೊಬ್ಬ ನಾಗರಿಕನಿಗೂ ಈ ರಾಜಕೀಯ ಸಿದ್ಧಾಂತದ ಒಂದು ಸ್ವರೂಪದ ಅಧ್ಯಯನ ನಮಗೆ ವಿವರಣೆ ನೀಡುತ್ತೆ. ಮತ್ತೆ ಮೂರನೆಯದಾಗಿ ತತ್ವಶಾಸ್ತ್ರ ಹಾಗೂ ಐತಿಹಾಸಿಕ ಅಂಶಗಳನ್ನ ಒಳಗೊಂಡಿದೆ.